ಚನ್ನಪಟ್ಟಣದಲ್ಲಿ ಡಿಕೆಶಿ ಸ್ಪರ್ಧೆ ವಿಚಾರ. ಚನ್ನಪಟ್ಟಣದಲ್ಲಿ ಡಿಕೆಶಿ ಸ್ಪರ್ಧಿಸಲ್ಲ ಎಂದ ಜಿಟಿಡಿ. ಇದರ ಕುರಿತು ಒಂದು ಅಪ್ಡೇಟ್. ಚನ್ನಪಟ್ಟಣದಲ್ಲಿ ಡಿಕೆಶಿ ಸ್ಪರ್ಧೆ ವಿಚಾರವಾಗಿ ಜಿಟಿಡಿ ತಮ್ಮ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಚನ್ನಪಟ್ಟಣದಲ್ಲಿ ಡಿಕೆಶಿ ಸ್ಪರ್ಧಿಸಲ್ಲ, ಇದು ನನ್ನ ರಾಜಕೀಯ ಅನುಭವದ ಮಾತು. ಡಿಕೆಶಿ ಮಾತಲ್ಲಿ ರಾಜಕೀಯ ತಂತ್ರಗಾರಿಕೆ ಇದೆ. ಚನ್ನಪಟ್ಟಣದಲ್ಲಿ ಜಿದ್ದಾಜಿದ್ದಿನ ಫೈಟ್ ಇರಲಿದೆ. ಎಲ್ಲಾ ಉಪಚುನಾವಣೆ ಸರ್ಕಾರದ ಪರವಾಗಿ ಇರಲ್ಲ. ಒಂದೊಂದ್ಸಲ ಒಂದೊಂದು ಟ್ರೆಂಡ್ ಇರುತ್ತೆ. ನಾವು ಇನ್ನೂ ಅಭ್ಯರ್ಥಿ ಫೈನಲ್ ಮಾಡಿಲ್ಲ. ಜೆಡಿಎಸ್ ಕೋರ್ ಕಮಿಟಿ ಅಧ್ಯಕ್ಷ ಜಿಟಿಡಿ ತಮ್ಮ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಚನ್ನಪಟ್ಟಣದಲ್ಲಿ ಡಿಕೆಶಿ ಸ್ಪರ್ಧೆ ಮಾಡುವ ವಿಚಾರವಾಗಿ ಜಿಟಿ ದೇವೇಗೌಡ ತಮ್ಮ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಒಂದೊಂದು ಬಾರಿ ಒಂದೊಂದು ಟ್ರೆಂಡ್ ಇರುತ್ತೆ. ನಾವಿನ್ನೂ ಅಭ್ಯರ್ಥಿನ ಫೈನಲ್ ಮಾಡಿಲ್ಲ ಅಂತ ಹೇಳಿ ಜಿಟಿಡಿ ಹೇಳಿದ್ದಾರೆ. ಡಿಕೆ ಶಿವಕುಮಾರ್ ಸ್ಪರ್ಧಿಸ್ತಾರಾ ಎಂಬ ವಿಷಯ ಕೇಳಿದಾಗ ಅವರು ತಮ್ಮನ ಸೋಲಿಗೆ ಸುಮ್ಮನೆ ಹಿಂಗ್ ಹೇಳ್ತಿದ್ದಾರೆ. ತಮ್ಮ ಅಂತೂ ಈಗ ಸೋತಾಗಿದೆ, ಹಾಗಾಗಿ ನಾನೇನಾದ್ರೂ ಎಲೆಕ್ಷನ್ಗೆ ನಿಂತ್ರೆ ಗೆಲ್ಲಿಸ್ತೀರಾ ಅಂತ ವಿಷಯ ಬಂದಾಗ ಡಿಕೆಶಿ ಈ ತರ ಚರ್ಚಿಸ್ತಿದ್ದಾರೆ. ಆದ್ರೆ ಅವರು ನಿಲ್ಲಲ್ಲ, ನಾವು ಇನ್ನು ನಮ್ಮ ಅಭ್ಯರ್ಥಿನ ಫೈನಲ್ ಮಾಡಿಲ್ಲ. ಜೆಡಿಎಸ್ ಕೋರ್ ಕಮಿಟಿ ಅಧ್ಯಕ್ಷರಾಗಿರುವ ಜಿಟಿ ದೇವೇಗೌಡ ತಮ್ಮ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದು ನನ್ನ ರಾಜಕೀಯ ಅನುಭವದ ಮಾತು. ಡಿಕೆಶಿ ಮಾತಲ್ಲಿ ರಾಜಕೀಯ ತಂತ್ರಗಾರಿಕೆ ಇದೆ. ಆದ್ರೆ ಚನ್ನಪಟ್ಟಣದಲ್ಲಿ ಈ ಸಲ ಜಿದ್ದಾಜಿದ್ದಿನ ಫೈಟ್ ಇರಲಿದೆ ಅಂತ ಹೇಳಿ ಜಿಟಿ ದೇವೇಗೌಡ ತಮ್ಮ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಚನ್ನಪಟ್ಟಣದಲ್ಲಿ ಡಿಕೆಶಿ ಸ್ಪರ್ಧೆ ವಿಚಾರವಾಗಿ ಮಾತಾಡಿದ್ರು ಜಿಟಿ ದೇವೇಗೌಡ. ಆಗ ಇದು ನನ್ನ ರಾಜಕೀಯ ಅನುಭವದ ಮಾತು. ಏನಾದ್ರೂ ಒಂದು ತಂತ್ರಗಾರಿಕೆ ಇದ್ದೇ ಇರುತ್ತೆ ಡಿಕೆ ಶಿವಕುಮಾರ್ ಮಾತಲ್ಲಿ, ಅದನ್ನೆಲ್ಲ ನಂಬಕ್ಕಾಗಲ್ಲ. ಅವ್ರ ತಮ್ಮನ ಸೋಲಾಗಿರೋದ್ರಿಂದ ಅವ್ರು ಈ ತರ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಇದು ಯಾವುದು ಸತ್ಯ ಅಲ್ಲ. ನಾವು ಕೂಡ ನಮ್ಮ ಅಭ್ಯರ್ಥಿ ಯಾರು ಅಂತ ಇನ್ನೂ ಘೋಷಣೆ ಮಾಡಿಲ್ಲ. ಸಭೆ ಬಳಿಕ ನಾವು ನಮ್ಮ ಅಭ್ಯರ್ಥಿ ಯಾರು ಅಂತ ಘೋಷಣೆ ಮಾಡ್ತೀವಿ. ಸದ್ಯಕ್ಕೆ ಡಿಕೆಶಿ ನಿಲ್ತಾರೆ ಅನ್ನೋ ಮಾತು ಸತ್ಯಕ್ಕೆ ದೂರವಾದ ಮಾತು ಅಂತ ಹೇಳಿ ಜಿಟಿ ದೇವೇಗೌಡರು ಹೇಳಿಕೊಟ್ಟಿದ್ದಾರೆ. ಶಾಸಕರಾಗಿ, ಮುಖ್ಯಮಂತ್ರಿಗಳಾಗಿ, ಈಗ ಕೇಂದ್ರದ ಮಂತ್ರಿಗಳು ಕೂಡ ಆಗಿದ್ದಾರೆ. ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಗೆ ಯಾರನ್ನ ಅಭ್ಯರ್ಥಿ ಮಾಡಬೇಕು ಅಂತೇಳಿ ಇನ್ನೂ ಕೂಡ ಯಾವುದೇ ತೀರ್ಮಾನಗಳಾಗಿಲ್ಲ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಎಚ್ ಡಿ ದೇವೇಗೌಡರು ಇದ್ದಾರೆ. ನಮ್ಮ ಕೇಂದ್ರ ಸಚಿವರು ಎಚ್ ಡಿ ಕುಮಾರಸ್ವಾಮಿ ಅವರು ಇದ್ದಾರೆ. ಅವ್ರ ಜೊತೆ ಮಾತನಾಡಿ ಅಲ್ಲಿ ಸ್ಥಳೀಯವಾಗಿ ನಾಯಕರುಗಳು, ಪಕ್ಷದ ಮುಖಂಡ ಪದಾಧಿಕಾರಿಗಳ ಅಭಿಪ್ರಾಯ ಪಡೆದು ಸಿ ಪಿ ಯೋಗೇಶ್ವರ್ ಅವರು ಪತ್ರಿಕೆಯಲ್ಲಿ ನೋಡಿದೆ. ಅಲ್ಲಿ ಜನ ನಮಗೆ ಆಹ್ವಾನ ಮಾಡಿದ್ರೆ ನಾನು ನಿಲ್ತೀನಿ ಅನ್ನೋದನ್ನ ಇವತ್ತು ಪ್ರಿಂಟ್ ಮೀಡಿಯಾದಲ್ಲಿ ನೋಡಿದೆ. ಡಿ ಕೆ ಶಿವಕುಮಾರ್ ಅವರು ನನ್ನ ಅನುಭವದಲ್ಲಿ ವೈಯಕ್ತಿಕ ಅಭಿಪ್ರಾಯ, ಯಾವುದೇ ಕಾರಣಕ್ಕೂ ಚನ್ನಪಟ್ಟಣದ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲ್ಲ, ನನ್ನ ವೈಯಕ್ತಿಕ ಅಭಿಪ್ರಾಯ. ರಾಜಕೀಯವಾಗಿ ಅವ್ರ ತಮ್ಮ ಸೋಲಿಸಿದ್ದೀರಿ ಸುರೇಶ್ ಕುಮಾರ್ ಅವ್ರನ್ನ ಅಂತಕ್ಕಂಥ ಮನಸ್ಸಲ್ಲಿ ಇರೋದ್ರಿಂದ ನಾನೇ ಬರ್ತೀನಿ, ಓಟ್ ಹಾಕ್ತೀನಿ ಅಂತ ಕೇಳ್ತಕ್ಕಂಥ ಕೆಲಸ ಮಾಡಿರ್ಬೋದು. ನಾನು ಒಬ್ಬ ಕೋರ್ ಕಮಿಟಿ ಅಧ್ಯಕ್ಷನಾಗಿ ನನ್ನ ವೈಯಕ್ತಿಕ ಅಭಿಪ್ರಾಯ ಹೇಳಲಿಕ್ಕೆ ಆಗೋದಿಲ್ಲ. ಎಲ್ಲ ಒಂದು ಮೀಟಿಂಗ್ ಮಾಡಿ ಆಮೇಲೆ ನಾನೇ ಘೋಷಣೆ ಮಾಡ್ತೇನೆ. ಸರ್, ಈಗೇನು ನೀವು ವಿರೋಧ ಪಕ್ಷದ ನಾಯಕರು ಅಶೋಕ್ ಅವರು ಇದ್ದಾರೆ, ಫ್ಲೋರ್ ಲೀಡರು ನಮ್ಮ ನಾಯಕರು ಎಚ್ ಡಿ ಕುಮಾರಸ್ವಾಮಿ ಅವರು ಇದ್ದರು. ಚನ್ನಪಟ್ಟಣ